ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ಇವತ್ತು 38ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 38. ಆತ್ಮನೋ ವಸಿತೋ ವತ್ಸ ಮಹಿಮಾ ಕವಿನಾದಿನ ಸಂವತ್ಸರ ಸಹಸ್ರಾಂತೆ ಧಿಯಾ ಯೋಗ ವಿಷಕ್ಕಯ. ಅನುವಾದ: ಮಗನೇ, ಆದಿಕವಿಯಾದ ಬ್ರಹ್ಮನು 1000 ದಿವ್ಯ ವರ್ಷಗಳ ಕಾಲದ ಪರಿಪಕ್ವ ಸ್ಥಿತಿಯ ಧ್ಯಾನವನ್ನು ಮಾಡಿದ ಮೇಲೆ ಪರಮಾತ್ಮನ ಮಹಿಮೆಗಳು ಅಚಿಂತನೀಯವೆಂದು ಮಾತ್ರ ತಿಳಿಯಬಲ್ಲವನಾದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಎಲ್ಲವನ್ನ ಸೃಷ್ಟಿ ಮಾಡಿರುವಂಥನು, ಎಲ್ಲದಕ್ಕೂ ಕಾರಣನಾಗಿರುವಂತಹ ಆ ಭಗವಂತ ಶ್ರೀಕೃಷ್ಣನ ಚಟುವಟಿಕೆಗಳು, ಅವನ ಮಹಿಮೆಗಳು, ಲೀಲೆಗಳು, ಅದರಲ್ಲಿ ಆ ಚರ್ಚೆಗಳಲ್ಲಿ ತತ್ಪರನಾಗೋದಿದೆಯಲ್ಲ, ಅದು ಮನುಷ್ಯ ಜನ್ಮದ ಪರಿಪೂರ್ಣತೆ. ಅಂದರೆ ಈ ಜನ್ಮ ಸಿಕ್ಕಿದ್ದಕ್ಕೂ ಸಾರ್ಥಕ ಅಂತ ಹೇಳಿದ್ದಾರೆ. ಅಂಥ ಚಟುವಟಿಕೆಗಳು ಮಹಾ ವಿದ್ವಾಂಸರಾದಂತಹ ಋಷಿಗಳಿಂದ ಅದೆಲ್ಲ ಕೂಡ ತುಂಬ ಚೆನ್ನಾಗಿ ರಚಿತವಾಗಿದೆ. ಅದರ ಹತ್ರ ಇರೋದ್ರಿಂದಾನೇ ಕವಿಯ ನಿಜವಾದ ಉದ್ದೇಶ ಈಡೇರುತ್ತೆ ಅಂತ ಹೇಳ್ತಾರೆ. ಕವಿ ಅಂತಂದ್ರೆ ಬರೀ ಪ್ರಾಪಂಚಿಕವಾಗಿ ಬರೆಯೋದಲ್ಲ. ಯಾವಾಗ ಅವನಿದ್ರ ಜೊತೆಯಲ್ಲಿ ಇರ್ತಾನೋ ಇಂಥ ಒಂದು ರಚನೆಗಳ ಜೊತೆ, ಅಷ್ಟೇ ಸಾಕು, ಅವನು ಹುಟ್ಟಿದಕ್ಕೂ ಸಾರ್ಥಕ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂದ್ರೆ ಆ ರೀತಿಯ ಒಂದು ವಿಷಯಗಳನ್ನ ಬರೆದಾಗ ಮಾತ್ರ ಕವಿಯ ಜನ್ಮ ಸಾರ್ಥಕತೆಯನ್ನ ಪಡ್ಕೊಳ್ಳೋದಕ್ಕಾಗತ್ತೆ ಅಂತ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾರೆ, ಮಗನೇ, ಆದಿಕವಿಯಾದಂತಹ ಬ್ರಹ್ಮ ಅಂದ್ರೆ ಇಲ್ಲಿ ಬ್ರಹ್ಮನನ್ನ ಕವಿ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಯಾಕೆ ಅಂತಂದ್ರೆ ಅವನೇ ಇದನ್ನೆಲ್ಲ ಹೇಳೋದು ಬೇರೆಯವರಿಗೆ ಅಲ್ವಾ. ವೇದಗಳನ್ನ ಹೇಳಿರೋನು ಬ್ರಹ್ಮನೇ, ಆದ್ರಿಂದನೇ ಅವನನ್ನ ಆದಿಕವಿ ಅಂತ ಕರೀತಾ ಇದ್ದಾರೆ. ಬ್ರಹ್ಮ ಏನ್ ಮಾಡ್ದ? 1000 ದಿವ್ಯ ವರ್ಷಗಳು, ನಮ್ಮ ವರ್ಷ ಅಲ್ಲ. ನಮ್ಮ ವರ್ಷದಲ್ಲಿ 360 ದಿನಗಳು ಮಾತ್ರ ಇದೆ. ಆದ್ರೆ ದಿವ್ಯ ವರ್ಷಗಳು ಅಂದ್ರೆ ಅದರಲ್ಲಿ ಇನ್ನೂ ಹೆಚ್ಚಿನ ಸಮಯ ಇರುತ್ತೆ. ಸೊ ಅಂತ 1000 ವರ್ಷಗಳ ಕಾಲ ಅವರು ತುಂಬಾ ಚೆನ್ನಾಗಿ ಪರಿಪಕ್ವ ಸ್ಥಿತಿ ಅಂತಂದ್ರೆ ಏನು? ಈಗ ಏನೋ ಹುಚ್ಚಾಟದ ತರ ಮತ್ತೆ ಪೆದ್ ತರ ಆಮೇಲೆ ಸರಿಯಾಗಿ ಮಾಡದೇ ಇರೋದು ಹಾಗಲ್ಲ. ಒಂದು ಪರಿಪಕ್ವ ಸ್ಥಿತಿಗೆ ಬಂದು, ಅಂದ್ರೆ ಮೆಚೂರ್ಡ್ ಒಂದು ಸ್ಟೇಟ್ ಅಲ್ಲಿ ಇರುವಂಥದ್ದು. ಅಂಥ ಒಂದು ಸ್ಥಿತಿಯಲ್ಲಿ ಧ್ಯಾನ ಮಾಡಿದ ಮೇಲೆ ಪರಮಾತ್ಮನ ಮಹಿಮೆಗಳಿದೆಯಲ್ಲ, ಅವೆಲ್ಲ ಅಚಿಂತನೀಯ, ನಾವು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಅನ್ನೋ ರೀತಿ. ಅದ್ರ ಬಗ್ಗೆ ನಾವು ಚಿಂತನೆನೂ ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೂ ಆಗಲ್ಲ, ಮತ್ತು ಅದು ನಾವು ಯೋಚನೆನೂ ಮಾಡೋದಕ್ಕಾಗಲ್ಲ. ಅಂಥದ್ದು ಅಂತ ತಿಳ್ಕೊಳ್ಳೋದಕ್ಕೆ ಅವನಿಗೆ ಸಾಧ್ಯ ಆಯಿತು. ಅಂದರೆ ಇಷ್ಟು ವರ್ಷಗಳ ಕಾಲ ಅವನು ತಪಸ್ ಮಾಡಿದ್ಮೇಲೆ ಅವನಿಗೆ ಗೊತ್ತಾಗಿದ್ದೇನು? ಬರೀ ಭಗವಂತನ ಮಹಿಮೆಗಳು ಅಚಿಂತ್ಯವಾಗಿರುವಂಥದ್ದು. ಇನ್ನೂ ಭಗವಂತನ ವಿಚಾರ ಬೇಕಾದಷ್ಟಿದೆ. ಅದೆಲ್ಲ ಅವನು ತಿಳ್ಕೋಬೇಕು ಅಂತಂದ್ರೆ ಇನ್ನೆಷ್ಟು ವರ್ಷಗಳ ಕಾಲ ಅವನು ತಪಸ್ ಮಾಡಿರಬೇಕು, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪರಮಾತ್ಮನನ್ನು ತತ್ವಜ್ಞಾನದ ಮೂಲಕ ಮತ್ತು ಊಹಾತ್ಮಕ ಚಿಂತನೆಗಳಿಂದ ತಿಳಿಯಲು ಬಯಸುವ ಮಂಡೂಕ ಬುದ್ಧಿಯ ದಾರ್ಶನಿಕರು ಕೆಲವರಿದ್ದಾರೆ. ಪರಮ ಪ್ರಭುವಿನ ಬಗ್ಗೆ ಕೆಲಮಟ್ಟಿಗೆ ತಿಳಿದಿರುವ ಭಕ್ತರು ಭಗವಂತನ ಮಹಿಮೆಗಳು ಅಗಣಿತ ಮತ್ತು ಅಚಿಂತ್ಯವೆಂದು ಒಪ್ಪಿಕೊಳ್ಳುತ್ತಿರುವಾಗ ಈ ಮಂಡೂಕ ಬುದ್ಧಿಯ ದಾರ್ಶನಿಕರು ಅವರ ವಿರುದ್ಧವಾಗಿ ಟೀಕೆ ಮಾಡುತ್ತಾರೆ. ಈ ದಾರ್ಶನಿಕರು ಬಾವಿಯಲ್ಲಿದ್ದುಕೊಂಡು ಶಾಂತಸಾಗರವನ್ನು ಅಳೆಯಲು ಪ್ರಯತ್ನಿಸಿದ ಕಪ್ಪೆಯ ಹಾಗೆ. ಆದಿಕವಿ ಬ್ರಹ್ಮನಂತಹ ಭಕ್ತರಿಂದ ಪಾಠ ಕಲಿತುಕೊಳ್ಳುವುದಕ್ಕೆ ಬದಲಾಗಿ ನಿಷ್ಫಲವಾದ ಬೌದ್ಧಿಕ ಊಹಾತ್ಮಿಕ ಚಿಂತನೆಗಳನ್ನು ಮಾಡುವ ತೊಂದರೆ ತೆಗೆದುಕೊಳ್ಳಲು ಇಚ್ಛಿಸುತ್ತಾರೆ. ಬ್ರಹ್ಮನು 1000 ದಿವ್ಯ ವರ್ಷಗಳ ಕಠಿಣ ತಪಸ್ಸನ್ನು ಮಾಡಿದನು. ಆದರೂ ಅವನು ಭಗವಂತನ ಮಹಿಮೆಗಳು ಊಹಾತೀತವೆಂದು ಹೇಳಿದನು. ಆದುದರಿಂದ ಮಂಡೂಕ ಬುದ್ಧಿಯ ದಾರ್ಶನಿಕರು ತಮ್ಮ ಊಹಾತ್ಮಕ ಚಿಂತನೆಗಳಿಂದ ಏನು ತಾನೇ ಲಾಭವನ್ನು ಪಡೆಯಲು ಆಶಿಸಬಹುದು? ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಭಗವಂತನನ್ನ ತತ್ವಜ್ಞಾನದ ಮೂಲಕ ಮತ್ತೆ ಊಹೆಗಳ ಮೂಲಕ ತಿಳ್ಕೊಳ್ಬೇಕು ಅಂತ ಯಾರು ಇಷ್ಟಪಡ್ತಾ ಇದ್ದಾನೋ ಅವನು ಮಂಡೂಕ ಬುದ್ಧಿ ಇರುವವನು ಅಂತ ಹೇಳ್ತಾ ಇದ್ದಾರೆ.
ಅಂದರೆ ಈಗ ಹಿಂದಿನ ಶ್ಲೋಕಗಳಲ್ಲೇ ನಾವು ತಿಳ್ಕೊಂಡ್ವಿ, ಒಂದು ಬಾವಿ ಕಪ್ಪೆ ಯಾವ ರೀತಿ ಯೋಚನೆ ಮಾಡುತ್ತೆ, ನನ್ನ ಬಾವಿನೇ ದೊಡ್ಡದು ಅಂತ ಯೋಚನೆ ಮಾಡುತ್ತಲ್ಲ, ಅದೇ ರೀತಿ ನಾನು ತಿಳ್ಕೊಂಡಿರುವಂಥ ಜ್ಞಾನನೇ ಸರಿ ಅಂತಂದ್ಬಿಟ್ಟು ಅವ್ರು ಅಂದ್ಕೊಳ್ತಾರೆ. ಆದರೆ ಈಗ ಭಗವಂತನ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ತಿಳ್ಕೊಂಡಿರೋ ಅಂಥ ಭಗವಂತನ ಭಕ್ತರಿರ್ತಾರಲ್ಲ, ಅವರೇ ಭಗವಂತನ ಮಹಿಮೆಗಳು ಅಗಣಿತ, ಅಂದರೆ ಎಣಿಸೋಕ್ಕಾಗಲ್ಲ ಅಷ್ಟಿದೆ. ಆಮೇಲೆ ಚಿಂತನೆಗೂ ಎಟಕದೇ ಇರುವಂಥದ್ದು ಅಂತ ಕೂಡ ಅವರು ಹೇಳಿದ್ದಾರೆ ಅಂತಂದಮೇಲೆ, ಈ ಮಂಡುಕ ಬುದ್ಧಿ ಇರುವಂಥವ್ರು ಏನು ಮಾಡ್ತಾರೆ ಅಂದರೆ ಅದರ ವಿರುದ್ಧವಾಗಿ ಅವರು ಚರ್ಚೆ ಮಾಡ್ತಾರೆ. ಓ, ನೀವು ಹೇಳ್ತಾ ಇರೋದು ಸರಿಯಲ್ಲ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಅಂದರೆ ಅಂಥವರು ಬಾವಿಲಿತ್ಕೊಂಡು ಒಂದು ಶಾಂತ ಸಾಗರವನ್ನು ಅಳಿಯೋಕೆ ಹೋಗುತ್ತಲ್ಲ ಆ ಕಪ್ಪೆ, ಆ ರೀತಿ ಇವರು ಅಂತ. ಅಂದರೆ ತಮ್ಮ ಬುದ್ಧಿಮಟ್ಟ ಈ ಐಹಿಕ ಪ್ರಪಂಚಕ್ಕೆ ಸೇರಿರುವಂಥ ಬುದ್ಧಿ ಐಹಿಕದಷ್ಟು, ಆಮೇಲೆ ಈ ಒಂದು ಬ್ರಹ್ಮಾಂಡ ಏನಿದೆಯೋ ಇಷ್ಟ್ರ ಮಾತ್ರ ಯೋಚನೆ ಮಾಡೋದಕ್ಕೆ ಸಾಧ್ಯ. ಭಗವಂತ ಇದಕ್ಕೂ ಮೀರಿರೋನಲ್ವ, ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಳಿದ್ರು ಕೂಡ ಅವರು ಒಪ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ಆದಿಕವಿಯಾದಂತಹ ಬ್ರಹ್ಮ ಇದ್ದಾನಲ್ಲ, ಅವನು ಒಬ್ಬ ಭಕ್ತ. ಅವನಿಂದ ನಾವು ಪಾಠ ಕಲ್ತ್ಕೊಂಡು ಅವನು ಹೇಳಿದಾನೆ ಅಂತಂದ್ಮೇಲೆ ಅದನ್ನು ಒಪ್ಕೊಂಡು ಕಲ್ತ್ಕೋಬೇಕೇ ಹೊರತು ಅದ್ರ ಬದಲಾಗಿ ನಮ್ಮ ಈ ಬೌದ್ಧಿಕ ಮೈಂಡ್ ಇಟ್ಕೊಂಡು ಅದರಲ್ಲಿ ಊಹಾತ್ಮಕ ಚಿಂತನೆಗಳನ್ನು ಮಾಡ್ತಾ ಇದ್ರೆ ಏನೂ ಪ್ರಯೋಜನ ಇಲ್ಲ. ಆ ರೀತಿ ಮಾಡೋದ್ರಿಂದ, ಆ ರೀತಿ ಮಾಡ್ತಾ ತೊಂದರೆ ತಗೊಳ್ಳೋದಕ್ಕೆ ಅವನು ಇಚ್ಛೆ ಪಡ್ತಾನೆ. ಯಾರು ಊಹಾತ್ಮಕ ಚಿಂತನೆಯಲ್ಲಿ ಮುಳುಗಿರ್ತಾನೋ ಅವನು. ಈಗ ನೋಡಿ, ಬ್ರಹ್ಮ 1000 ದಿವ್ಯ ವರ್ಷಗಳ ಕಠಿಣ ತಪಸ್ಸನ್ನು ಮಾಡ್ತಾನೆ. ಆದರೂ ಅವನಿಗೇನು ಗೊತ್ತಾಯಿತು? ಭಗವಂತನ ಮಹಿಮೆಗಳು ಊಹಾತೀತ ಅಂತ ಗೊತ್ತಾಯಿತು. ಅಂದರೆ ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟಿದೆ ಮತ್ತು ಹಾಗಿದೆ ಅಂತ ಅಲ್ವಾ. ಹಾಗಂದ್ಮೇಲೆ ಇನ್ನು ಈ ಮನುಷ್ಯ, ಅವನಿಗಿರುವಂಥ ಆಯಸ್ಸೆಷ್ಟು? 100 ವರ್ಷನೂ ನಾವು ಕಂಪ್ಲೀಟಾಗಿ ಬದುಕಿರೋದಿಲ್ಲ. ಈ ಒಂದು ಬುದ್ಧಿಯನ್ನು ಇಟ್ಕೊಂಡು, ಇಷ್ಟು ಆಯಸ್ಸನ್ನು ಇಟ್ಕೊಂಡು ನಾವು ಏನು ತಾನೇ ಯೋಚನೆ ಮಾಡೋಕ್ಕಾಗುತ್ತೆ? ಈಗ ಬ್ರಹ್ಮನ ಆಯಸ್ಸು ನಮಗಿಂತ ಎಷ್ಟೋ ವರ್ಷಗಳು ಜಾಸ್ತಿ ಇದೆ. ಅವನಷ್ಟು ಮಾಡಿದ್ದಕ್ಕೆ ಗೊತ್ತಾಗಿದ್ದೆ ಬರೀ ಊಹೆಗೆ ನಿಲುಕದೇ ಇರುವಂಥದ್ದು ಅಂತ. ನಾವು ಅದ್ರ ಬಗ್ಗೆ ಚಿಂತನೆನೂ ಮಾಡೋಕ್ಕಾಗಲ್ಲ ಅನ್ನೋದು, ಅಷ್ಟನ್ನು ಮಾತ್ರ ತಿಳ್ಕೊಂಡಿದ್ದಾನೆ ಬ್ರಹ್ಮ. ಇನ್ನು ನಾವು ಎಷ್ಟು ತಿಳ್ಕೊಳ್ಳೋದಕ್ಕೆ ಸಾಧ್ಯ? ಅಥವಾ ಆ ರೀತಿ ನಾವೇನಾದರೂ ಮಾಡೋಕ್ಕೋದ್ರೆ ಅದರಿಂದ ನಮಗೇನಾದರೂ ಲಾಭ ಸಿಗುತ್ತಾ? ಇಲ್ಲ. ಅಂತ ಬ್ರಹ್ಮನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಅವನು ಎಷ್ಟು ಕಷ್ಟಪಡಬೇಕಾಯಿತು ಅಂತ ಅಂದಮೇಲೆ ನಾವು ಅದ್ರ ಬಗ್ಗೆ ಇನ್ನೇನು ತಾನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಫಸ್ಟು ಒಂದು ಅರ್ಥ ಮಾಡ್ಕೊಳ್ಬೇಕು, ಈ ಸಣ್ಣ ಬುದ್ಧಿಯಿಂದ, ಚಿಕ್ಕದಾಗಿರುವಂಥ ಈ ಚಿಕ್ಕ ಬುದ್ಧಿಯಿಂದ ನಾವು ಏನೂ ಯೋಚನೆ ಮಾಡೋಕ್ಕಾಗಲ್ಲ. ನಮ್ಮ ಬುದ್ಧಿಮಟ್ಟ ಹೆಚ್ಚಾಗಬೇಕು ಅಂತಂದರೆ ಅದು ಭಗವಂತ ನಮಗೆ ಕೊಟ್ಟಾಗಲೇ. ಅವನು ನಮಗೆ ದಿವ್ಯವಾದಂತಹ ಶರೀರ ಕೊಡಬೇಕು, ದಿವ್ಯವಾದಂತಹ ಇಂದ್ರಿಯಗಳನ್ನು ಕೊಡಬೇಕು. ಆಗ ಮಾತ್ರ ನಾವು ಅವನ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗೋದು. ಈಗ ಅವನು ನೋಡಬೇಕು ಅಂದರೆ ನಮಗೆ ದಿವ್ಯ ಚಕ್ಷುಗಳು ಬೇಕು. ಅವನನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ದಿವ್ಯವಾದಂಥ ಬುದ್ಧಿ ಇರಬೇಕು. ಅವನ ಬಗ್ಗೆ ನಾವು ಕೇಳಿಸ್ಕೊಳ್ಬೇಕು, ಅವನು ಹೇಳ್ತಾ ಇರೋದು ಅಂತಂದರೆ ನಮಗೆ ದಿವ್ಯವಾದಂತಹ ಕರ್ಣಗಳಿರಬೇಕು. ಇದೆಲ್ಲ ಇಲ್ಲ ಅಂತಂದರೆ ಈ ಭೌತಿಕ ಪ್ರಪಂಚಕ್ಕೆ ಸೇರಿರುವಂಥ ಇಂದ್ರಿಯಗಳ ಮೂಲಕ ನಾವು ಆ ಪರಮಾತ್ಮನ ಬಗ್ಗೆ ಏನೂ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಏನೂ ತಿಳ್ಕೊಳಕ್ಕಾಗಲ್ಲ. ಸೊ ಎಲ್ಲೋದ್ರೂ ಕೂಡ ಕಡೆಗೆ ಭಗವಂತನಿಗೆ ಸರೆಂಡರ್ ಆಗೋದೇ ನಮಗೆ ಬರೋದು. ಅವನ ಶರಣಾಗತಿಯಲ್ಲಿದ್ದಾಗ ಅವನು ನಮ್ಮ ಮೇಲೆ ದಯೆ ಕೃಪೆ ತೋರಿಸಿದಾಗ ನಮಗದು ಸಿಗುತ್ತೆ. ಆಗ ನಾವು ಅವನನ್ನು ಅರ್ಥ ಮಾಡ್ಕೊಳಕ್ಕಾಗುತ್ತೆ, ಆಗ ಅವನನ್ನು ನೋಡೋಕ್ಕಾಗುತ್ತೆ. ಅದು ಬಿಟ್ಬಿಟ್ಟು ನನಗಿರುವಂಥ ಬುದ್ಧಿಯಿಂದ ನಾನು ಏನೋ ಊಹೆ ಮಾಡ್ಕೊಳ್ತೀನಿ ಅಂತಂದರೆ ಅದೆಲ್ಲ ತಪ್ಪಾಗತ್ತೆ ಹೊರತು ಅದು ನಮ್ಮನ್ನು ಸರಿಯಾದ ಗುರಿಯ ಕಡೆ ಕರ್ಕೊಂಡು ಹೋಗೋದಿಲ್ಲ ಅನ್ನೋದನ್ನು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.